ಕೆಲವು ಬೃಹಸ್ಪತಿಗಳು ನಮ್ಗೆ ರೆಸಾರ್ಟ್ ಬೇಕು, ರೆಸಾರ್ಟ್ ಇದ್ರೆ ಟೂರಿಸಂ ಉದ್ಧಾರ ಆಯ್ತದೆ, ಅದು ಇದು ಅಂತ ಹೇಳ್ತಾರಲ್ಲ. ನಾವ್ ಏನಕ್ಕೆ ಬೇಡ ಬೇಡ ಅಂತ ಹೇಳ್ತೀವಿ ಅಂತ ಹಲವಾರು ಬಾರಿ ಹೇಳಿದೀನಿ. ಇದು ಒಂದ್ ಬಾರಿ ಹೇಳ್ತೀನಿ ಕೇಳಿ. ಇವತ್ತು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಹೆಡ್ ಅವರ ರೀಜನಲ್ ಕಮಿಷನರ್ ಚೇರ್ಮನ್ ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ವಾಮಿ, ಇಲ್ಲಿ ಒಂದು ಕಂಟ್ರಿ ಕ್ಲಬ್ ಅನ್ನ ಒಂದು ರೆಸಾರ್ಟ್ ಐತೆ ಬಂಡೀಪುರ ಎಕೋ ಸೆನ್ಸಿಟಿವ್ ಝೋನ್ ವ್ಯಾಪ್ತಿ ಒಳಗಡೆ. ಅವರು ನಿಮ್ಗೆ 30 ರೂಮ್ಗಳನ್ನ ನಿಮ್ಮ ಪರ್ಮಿಷನ್ ಇಲ್ದೇನೆ ಆ ಅರಣ್ಯ ಕಾಯ್ದೆಗಳನ್ನೆಲ್ಲ ವೈಲೇಟ್ ಮಾಡ್ಬಿಟ್ಟು ಕಟ್ತಾವ್ರೆ. ಸೊ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಕಟ್ಟಡನ ಕಟ್ತಾ ಇರೋಂಥದ್ದು. ಇಲ್ಲಿ ಈ ರೀತಿ ಜನಗಳು ಜಾಸ್ತಿ ಆದ್ರೆ ಏನಾಯ್ತವಂತ ಅಂದ್ರೆ, ಈಗ ಜನಗಳು ಜಾಸ್ತಿ ಆದ್ರೆ ಕಸಗಳು ಜಾಸ್ತಿ ಆಯ್ತವೆ. ಅವರು 30 ರೂಮು 60 ರೂಮು ಕಟ್ಕೊಂಡು ಹಿಂಗ್ ಕಸ ಮಾಡ್ತಾರಲ್ಲ, ಇದು ಎಂಜಿಲ್ ಬಾಟ್ಲುಗಳು, ಎಣ್ಣೆ ಬಾಟ್ಲುಗಳು, ನೀರಿನ ಬಾಟ್ಲುಗಳು, ಪ್ಲಾಸ್ಟಿಕ್ ಕವರ್ಗಳು, ಇದನ್ನೆಲ್ಲ ಏನ್ ಮಾಡ್ತಾರೆ? ಸಾಯಿಲ್ ಕಂಟಾಮಿನೇಟೆಡ್ ಆಗಬಾರ್ದು, ವಾಟರ್ ಕಂಟಾಮಿನೇಟೆಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪರಿಸರ ಕಾಯ್ದೆಗಳನ್ನ ರಚಿಸಿರೋಂಥದ್ದು. ಇಲ್ಲಿ ಕಬಿನಿ ಹಿನ್ನೀರಲ್ಲಿರೋ ಸುತ್ತಮುತ್ತ ರೆಸಾರ್ಟ್ನವರು ಡೈರೆಕ್ಟ್ ನದಿಗೆನೆ ಬಿಟ್ಬಿಟ್ಟು ಅಲ್ಲಿ ವಾಟರ್ನೆಲ್ಲ ಕಂಟಾಮಿನೇಟೆಡ್ ಮಾಡೋದು. ಇಲ್ಲಿ ಬಂಡೀಪುರದಲ್ಲಿ ನದಿ ಇಲ್ವಲ್ಲ, ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಹಳ್ಳ ತೋಡ್ಬಿಟ್ಟು ಹಳ್ಳದೊಳಗಡೆ ಈ ತರ ಪ್ಲಾಸ್ಟಿಕ್ಗಳು ಹಾಕೋದು. ಇದು ಎಂಜಿಲ್ದು, ಆಹಾರದ್ದು, ಡ್ರಿಂಕ್ಸ್ದು ಎಲ್ಲಾ ಬಾಟ್ಲುಗಳನ್ನು, ಎಲ್ಲಾ ಕವರ್ಗಳನ್ನು ಹಿಂಗ್ ಹಾಕ್ಬಿಟ್ಟು 10 ಅಡಿ 15 ಅಡಿ ಹಳ್ಳ ತೋಡ್ಬಿಟ್ಟು ಅದನ್ನ ಮತ್ತೆ ಮುಚ್ಚಿಬಿಡೋದು. ಇದು ನಿಮಗೆ ಭೂಮಿ ತಾಯಿಗೆ ನಾವು ವಿಷ ಉಣಿಸ್ತಾ ಇರೋಂಥದ್ದು. ಈ ರೀತಿ ಎಲ್ಲ ಕಾನೂನಲ್ಲಿ ಅವಕಾಶ ಆಯ್ತಾ? ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಹೇಳ್ಬಿಟ್ಟು 2016ರಲ್ಲೇ ಮಾಡಿದ್ರು. ಸುಮ್ನೆ ಕಾಯ್ದೆಗಳು ಮಾಡಿದ್ರ. ಮತ್ತೆ ಏನಕ್ಕೆ ಇದೆಲ್ಲ ಅರಣ್ಯ ಕಾಯ್ದೆಗಳು, ಎಕೋ ಸೆನ್ಸಿಟಿವ್ ಝೋನ್ ಅಂತ ಅಂದ್ಬಿಟ್ಟು ಈ ರೀತಿ ಈ ಪ್ಲಾಸ್ಟಿಕ್ ಹಾಕ್ತಾರಲ್ಲ, ಇವೆಲ್ಲ ಏನ್ ಮಾಡ್ತವೆ? ಈ ರೀತಿ ಜಿಂಕೆಗಳು ಸಹ ಪ್ಲಾಸ್ಟಿಕ್ ತಿಂತವೆ. ಕಾಡೊಳಗಡೆ ಸ್ವಚ್ಛಂದವಾಗಿ ಹಸಿರು ತಿನ್ಕೊಂಡು ಓಡಾಡ್ಬೇಕಾಗಿರೋಂಥ ಜಿಂಕೆಗಳು ಈ ರೀತಿ ಪ್ಲಾಸ್ಟಿಕ್ ನ ತಮ್ಮ ಆಹಾರ ಮಾಡ್ಕೊಂಡವೆ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆಲ್ಲ ನೇರವಾದ ಹೊಣೆ ಅರಣ್ಯ ಇಲಾಖೆಯವರು. ಅವರು ಈ ರೀತಿ ಎಲ್ಲ ಅಕ್ರಮ ಕಟ್ಟಡಗಳಿಗೆ ಸಹಕಾರ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದನೇ ಇಷ್ಟೆಲ್ಲ ನಿಮಗೆ ಕಸಗಳು ರಾಶಿ ತುಂಬ್ತಾ ಇರೋದು. ಕಸಗಳು ರಾಶಿ ತುಂಬಿ ಇವತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆಯ್ತಾ ಇರೋಂಥದ್ದು. ಈಗಲೂ ಕಾಲ ಮಿಂಚಿಲ್ಲ. ಈಗಲಾದ್ರೂ ಅನ್ನ ತಿನ್ನ ಕೆಲಸ ಮಾಡಿ, ಈಗಲಾದ್ರೂ ನೀವು ತಗೊಳ್ಳೋಂಥ ಸಂಬಳಕ್ಕೆ ಕೆಲಸ ಮಾಡಿ. ಅಲ್ಲಿರೋ DCF ಇವ್ರಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಚಂದ ವಸೂಲಿ ಮಾಡೋದು, ಕಪ್ಪ ವಸೂಲಿ ಮಾಡೋದು ಅಷ್ಟೇ ಅಲ್ಲ, ಸಂಬಳಕ್ಕೆ ಕೆಲಸ ಮಾಡಬೇಕು. ಇಂಥವನ್ನೆಲ್ಲ ತಡಿಬೇಕು, ಕಾಡು ಪ್ರಾಣಿಗಳನ್ನೆಲ್ಲ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ.